ನನ್ನ ಹೆಸರು ಧನಲಕ್ಷ್ಮಿ ಅಂತ. ನಾನು ಈ ದೇವಸ್ಥಾನಕ್ಕೆ ಒಂದು 9 ವರ್ಷದಿಂದ ಬರ್ತಾ ಇದ್ದೀನಿ. ನಂಗೆಲ್ಲ ಒಳ್ಳೇದು ಮಾಡಿದ್ದಾಳೆ ಅಮ್ಮ. ನಾನು ತುಂಬಾ ಕಷ್ಟದಲ್ಲಿದ್ದೆ. ನನ್ಗೀಗ ಅಮ್ಮ ಏನ್ ಬೇಕೆಲ್ಲ ಕೊಡ್ತಿದ್ದಾಳೆ. ಒಳ್ಳೇದಾಗಿದೆ ದೇವಸ್ಥಾನಕ್ಕೆ. ಏನ್ ಕಷ್ಟದಲ್ಲಿದ್ರು ನನಗೆ ನಮ್ಮ ಮನೆಯವ್ರು ರಿಟೈರ್ಡ್ ಆಗಿದ್ರು. ಫಾರ್ಮ್ ಮಾಡ್ಬೇಕು ಅನ್ಕೊಂಡಿದ್ವಿ. ಈಗ 1 ವರ್ಷದಿಂದ ಶುರು ಮಾಡಿ ಸುಮಾರು ಹಸು ಆಗಿದ್ದೆ ನಮ್ಗೆ. ಅಮ್ಮ ಒಳ್ಳೇದ್ ಮಾಡಿದ್ದಾಳೆ, ಒಳ್ಳೇದಾಗಿದೆ. ಎಲ್ಲಾರು ಬನ್ನಿ, ಒಳ್ಳೇದಾಗುತ್ತೆ. ಬಂದ್ಮೇಲೆ ಎಷ್ಟು ವಾರದಲ್ಲಿ ಬದಲಾವಣೆ ಕಾಣಿಸ್ತು? ನನ್ಗೆ 1 ವಾರ ದೇವಸ್ಥಾನಕ್ಕೆ ಬಂದಿಲ್ಲ ಅಂದ್ರೆ ನಂಗೆ ಕನ್ಸಲ್ಲಿ ಬರ್ತಾಳೆ ಅಮ್ಮ. ಏನಂತ ಬಾ ನೀನು ದೇವಸ್ಥಾನಕ್ಕೆ ಯಾಕೆ ಬಂದಿಲ್ಲ ಅಂತ ಕೂಗಂಗ ಆಗುತ್ತೆ ನಂಗೆ. ಮತ್ತೆ ಇಲ್ಲಿ ತುಂಬಾ ಜನಕ್ಕೆಲ್ಲ ಮದುವೆ ಆಗದವ್ರಿಗೆ ಮದುವೆ ಆಗಿದೆ ಅಂತ. ಸುಮಾರು ಜನಕ್ಕೆ ಆಗಿದ್ದೆ. ಮದುವೆ ಆಗಿರೋರ್ಗೆ, ಮನೆ ಕಟ್ಟೋರ್ಗೆ ಮನೆ ಆಗಿದೆ, ಮಕ್ಕಳಾಗದಿರೋ ಸುಮಾರು ಜನ ಮಕ್ಕಳಾಗಿದೆ. ನನ್ನ ಅನುಭವಕ್ಕೆಲ್ಲ ಸುಮಾರು ಜನ ಹೇಳಿದ್ದಾರೆ. ಕಳಸ ಬರವಣಿಗೆ ಬಗ್ಗೆ ಗೊತ್ತಿದೆ ನಮ್ಗೆ? ಗೊತ್ತಿತ್ತು ನನ್ಗೆ. ನಾನು ಯಾವಾಗಂದ್ರೆ ಒಂದು ಈಗ ಉಂಟೆ ಬರ್ತಿತ್ತು TV9 ಅಲ್ಲಿ, ಆಗ ನೋಡ್ಬಿಟ್ಟು ಬರ್ದಿದ್ದೆ ನಾನು. ಕಳಸ ಬರವಣಿಗೆ ಯಾವ ರೀತಿ ಮಾಡ್ತಾರೆ ಅಂದ್ರೆ ಹೆಂಗ್ ಬರೀತಾರೆ ಅಂದ್ರೆ, ಟೋಕನ್ ತಗೋಬೇಕು. ಅಲ್ಲಿ ಕಳಸ ಇರುತ್ತೆ ಅಮ್ಮಂದು. ಅಲ್ಲಿ ಒಂದು ಟೇಬಲ್ ಮೇಲೆ ಅರ್ಶನ ಹಾಕಿರ್ತಾರೆ. ಅರ್ಶನದ ಮೇಲೆ ಅಮ್ಮ ಬರೀತಾಳೆ. ನಮ್ಗೆ ಅದು ಅರ್ಶನದ ಬರವಣಿಗೆ ಗುರುಗಳು ಹೇಳ್ಬೇಕಾರೆ ನಮ್ಗೊಂಥರ ರೋಮಾಂಚನ ಆಗುತ್ತೆ. ಯಾಕಂದ್ರೆ ನಮ್ಮ ಅನಿಸಿಕೆಗಳನ್ನ, ನಮ್ಮ ಎದುರುಗಡೆ ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡಂಗೆ ಗುರುಗಳು ಹೇಳ್ತಾರೆ ಅಷ್ಟೇ. ಇದೇನ್ ಪರಿಹಾರ ಜಾಸ್ತಿ ಏನಿಲ್ಲ. ಎಲ್ಲ ಗುರುಗಳೇ ಹೇಳ್ತಾರೆ, ಎಲ್ಲ ಹೇಳ್ತಾರೆ. ಏನು ನಾವೇನು ಕೇಳಲ್ಲ. ನಾವ್ ಏನಕ್ಕೆ ಬಂದಿದೀವಿ, ಏನ್ ನಮ್ ಕಷ್ಟ ಅಂತ ಗುರುಗಳಲ್ಲಿ ಬರವಣಿಗೆ ತಿಳಿಸ್ಕೊಟ್ಬಿಡ್ತಾರೆ ನಮ್ಗೆ. ಖಂಡಿತ. ವಿದ್ಯಾ ಚೌಡೇಶ್ವರಿ ಒಳ್ಳೆ ತಾಯಿ, ಎಲ್ಲಾರ್ಗು ಒಳ್ಳೇದ್ ಮಾಡ್ಲಿ, ದೇಶಕ್ಕೆ ಒಳ್ಳೇದ್ ಮಾಡ್ಲಿ ಅನ್ಕೋತೀವಿ ಅಷ್ಟೇ. ಬನಶಂಕರಿಯಿಂದ ಬರ್ತಾ ಇದೀವಿ ನಾವು. ಈಗ 5ನೇ ಸರಿ ಬರ್ತಾ ಇರೋದು 1 ತಿಂಗಳಲ್ಲಿ. ನಾವ್ ಅನ್ಕೊಂಡದ್ದೆಲ್ಲ ಆಗಿದೆ. ಏನ್ ಒಳ್ಳೇದಾಗಿದೆ ಮೇಡಮ್ ನಿಮ್ಗೆ? ನಮ್ಮ ಮನೆಯವ್ರಿಗೆ ಕೆಲ್ಸದ್ದು ಮತ್ತೆ ಮನೆ ಬಗ್ಗೆ ಏನೋ ಬಂದಿದ್ವಿ, ಎಲ್ಲ ಕೇಳಿದ್ವಿ, ಎಲ್ಲ ಆಯ್ತು. ಎಷ್ಟು ವಾರದಲ್ಲಿ ಬದಲಾವಣೆ ಆಯ್ತಲ್ಲ? 1 ತಿಂಗಳೊಳಗೆ ಎಲ್ಲ ಆಯ್ತು. ತಾಯಿ ಪವಾಡ ಇದೆ ಅಂತೀರಾ? ತಾಯಿ ಪವಾಡ ಇದೆ ಅಂತೀರಾ? ತಾಯಿ ಪವಾಡ ಇದೆ ಅಂತೀರಾ? ತುಂಬಾ ಶಕ್ತಿ ಇದೆ ತಾಯಿಗೆ, ಎಲ್ಲ ಒಳ್ಳೇದಾಗಿದೆ. ನೇಮ್ ಹೇಳ್ಬೇಕಾ? ನನ್ನ ಹೆಸರು ಅಂಜಲಿ ಅಂತ ಹೇಳಿ. ನಾವು ಬೆಂಗಳೂರು KFM ಇಂದ ಬರ್ತಿದೀವಿ. ಈ ದೇವಸ್ಥಾನದಲ್ಲಿ ಬಂದ್ಮೇಲೆ ವಿದ್ಯಾ ಚೌಡೇಶ್ವರಿ ಅಮ್ಮನವರು ಬೇರೆ ಕಡೆಯಿಂದ ನಾವು ಸುಮಾರು ಡಾಕ್ಟರ್ಗಳನ್ನ ತೋರಿಸಿ ಬ್ರೈನ್ ಟ್ಯೂಮರ್ ಆಗಿತ್ತು ನನಗೆ. ಸೊ ಬ್ರೈನ್ ಟ್ಯೂಮರ್ ಆಗಿ ಹಾಸ್ಪಿಟಲ್ ಸುಮಾರು 18 ಲಕ್ಷ ಖರ್ಚು ಮಾಡಿ ಎಲ್ಲ ಆಗಿ ಉಳಿದಿದ್ದೇ ಹೆಚ್ಚು. ಇಲ್ಲಿಗೆ ನಾವು ಯೂಟ್ಯೂಬ್ ಮುಖಾಂತರ ನೋಡ್ಕೊಂಡ್ ಬಂದು 2 ಇಯರ್ಸ್ ಇಂದ ಬರ್ತಿದೀವಿ. ಬಂದ್ಮೇಲೆ ನನ್ಗೆ ಇಲ್ಲಿ ಹೆಲ್ತ್ ತುಂಬಾನೇ ಅಂದ್ರೆ ಇಂಪ್ರೂವ್ಮೆಂಟ್ಸ್ ಕಾಣಿಸಿದೆ. ಹೆಲ್ತ್ ಅಲ್ಲೂ ಅಷ್ಟೇ ತುಂಬಾ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಏನು ಪ್ರಾಬ್ಲಮ್ ಇಲ್ಲ. ಅಮ್ಮನವರು ನಂಗೆ ಯಾವ ತರನು ಒಳ್ಳೇದ್ ಮಾಡ್ಬೇಕು. ನನ್ಗೆ ಏನಾದ್ರು ಕಷ್ಟ ಬಂತು ಅಂದ್ರೆ ಅಮ್ಮನವ್ರ ತಾವೇ ಕರ್ಸ್ಕೊತ್ರಿ. ಎಲ್ಲರೂ ಬಂದು ಇಲ್ಲಿ ತುಂಬಾ ಚೆನ್ನಾಗಿ ಹೋಗೋದ್ರಿಂದ ಮನೇಲಿ ಆರೋಗ್ಯ ಸಮಸ್ಯೆ ಆಗ್ಲಿ, ಪ್ರತಿಯೊಂದು ಹಣದ ವ್ಯವಹಾರ, ಯಾವುದೇ ಜಮೀನ್ ವ್ಯವಹಾರ ಇದ್ರೂ ಸಹಿತ ಕ್ಲಿಯರ್ ಆಗುತ್ತೆ. ಗುರುಗಳು ಅಷ್ಟೇ ಆಶ್ವಾಸನೆ ಎಲ್ಲ ಪ್ರತಿಯೊಂದು ಕೊಡ್ತಾರೆ ಇಲ್ಲಿ ಬಂದ್ರೆ. ನಂದಕುಮಾರ, ನಾನು ಒಂದು ಬಜರಂಗಿ ಮೋಕ್ಷಂ ಅಂತ ಸಿನಿಮಾನ ಮಾಡೋದಕ್ಕೆ ಒಂದು ದೊಡ್ಡ ಮಟ್ಟಕ್ಕೆ ಬಂದಿದ್ದೀನಿ. ನಾರ್ತಲ್ಲಿ ಹಿಂದಿ ಸಿನಿಮಾ ಮಾಡ್ತಾ ಇದ್ದೀನಿ. ಹಾಗಾಗಿ ತಾಯಿಗೆ ಒಂದು ಕೋರಿಕೆ ಇಟ್ಟು ಇದನ್ನು ಮಾಡಲು ಮೊದಲು ಬಂದಿದ್ದೀನಿ. ನನಗೆ ಎಲ್ಲ ತಾಯಿ ಆಶೀರ್ವಾದದಿಂದ ಮುಂದೆ ದೊಡ್ಡ ಮಟ್ಟಕ್ಕೆ ಒಂದು ಒಳ್ಳೆ ಸ್ಥಾನ ಕೊಡುತ್ತೆ ಅಂತ ನಾನು ಇದನ್ನು ಪಟ್ಟಿದ್ದೀನಿ. ಹೌದು, ಇಲ್ಲೆಲ್ಲ ಇದಾಗತ್ತೆ ಅನ್ನೋದೊಂದು ತುಂಬಾ ದೊಡ್ಡ ಮಟ್ಟಕ್ಕೆ ಇದಾಗತ್ತೆ ಅನ್ನೋದೊಂದು ಇದಿದೆ. ಇಲ್ಲಿಗೆ ಬಂದು ನಾವು ಪ್ರಶ್ನೆ ಕೇಳಿದಾಗ ಪ್ರತಿಯೊಂದು ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಅನ್ಕೊಂಡಿರೋದು ಗುರುಗಳು ಅವರೇ ಎಲ್ಲ ಹೇಳಿದ್ದಾರೆ. ನಮಗೆ ತುಂಬಾ ಶಕ್ತಿಯಾದ ಇದು ಬಂದಿದೆ. ಆ ತಾಯಿ ಸೇವೆ ಮಾಡಕ್ ಬಂದಿದ್ದೀವಿ. ಆ ತಾಯಿ ಸೇವೆಗೆ ತುಂಬಾ ಒಂದು ಇದಿದೆ, ಪವರ್ ಇದೆ. ಇಡೀ ನಮ್ಮ ಇಂಡಿಯಾ, ಭಾರತ, ಪ್ರಪಂಚಕ್ಕೇನೆ ಈ ತಾಯಿಯ ಶಕ್ತಿ ಏನು ಅಂತ ಮೂಡಿಸೋದೇ ಒಂದು ದೊಡ್ಡ ಸ್ಥಾನ ಆಗ್ಬೇಕು. ಪ್ರತಿಯೊಬ್ಬರಿಗೂ ಗೊತ್ತಾಗ್ಬೇಕು ಈ ತಾಯಿಯ ಸ್ಥಾನ ಏನು, ಎಷ್ಟು ಪುಣ್ಯ ಇದೆ, ಎಷ್ಟು ಶಕ್ತಿ ಇದೆ ಈ ತಾಯಿಗೆ. ನಮಸ್ಕಾರ, ನಾನು ಬೆಂಗಳೂರಿಂದ ಮಂಜುನಾಥ್ ರೆಡ್ಡಿ ಅಂತ. ನಾನು ಈ ದೇವಸ್ಥಾನಕ್ಕೆ 2ನೇ ಸಾರಿ ಬಂದಿರೋದು. ಮೊನ್ನೆ ಶನಿವಾರ ಬಂದಾಗ ಈ ಥರ ಮುಡ್ಕೋದೆಲ್ಲ ಕಟ್ಟಬೇಕು ಅಂತ ಹೇಳಿದ್ರು ಸ್ವಾಮಿಯವರು. ಬಂದ್ವಿ. ನಾನು ಶನಿವಾರ ಬಂದು ಇಲ್ಲಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಹೋದ್ಮೇಲೆ ನನಗೆ ಸೋಮವಾರನೇ ಒಂದು ಸಣ್ಣದಾದಂಥ ಒಂದು ಗುಡ್ ನ್ಯೂಸ್ ಬಂದು ನನ್ನ ಕೆಲಸ ಕಾರ್ಯಗಳು ಶುರುವಾಗ್ತಾ ಇದೆ. ಇಲ್ಲಿ ಕ್ಷೇತ್ರದಲ್ಲಿ ತುಂಬ ಒಳ್ಳೇದಾಗುತ್ತೆ. ಇಲ್ಲಿ ಬಂದು ದೇವ್ರ ಹತ್ರ ಬೇಡ್ಕೊಂಡು ಇದು ಮಾಡ್ಕೊಂಡ್ರೆ. ಮತ್ತು ಇನ್ನೊಂದು ಮೇಯ್ನ್ ಏನು ಅಂದರೆ ನಂಬಿಕೆ ಅನ್ನೋದು ಇರಬೇಕು. ಅದು ಬಿಟ್ಟು ಅವರು ಹೇಳಿದ್ರು ಇವ್ರು ಹೇಳಿದ್ರು ಅಂತಲ್ಲ, ನಿಮ್ಮ ನಂಬಿಕೆನ ನೀವು ಇಲ್ಲಿ ಇದು ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೇದಾಗುತ್ತೆ. ತುಂಬ ಒಳ್ಳೆ ಕ್ಷೇತ್ರ, ಎಲ್ಲರೂ ಬನ್ನಿ ಅಂತ ಕೇಳ್ಕೊಳ್ತೀನಿ. ಸರ್, ಇದೇನು ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದೆ ಸರ್? ಸರ್, ನನಗೆ ಯಾವುದೋ ಒಂದು ಅಮೌಂಟ್ ವಿಚಾರದ ಒಂದಿತ್ತು. ಅಮೌಂಟ್ ವಿಚಾರದ ಅವರೇ ಫೋನ್ ಮಾಡಿ ನೀನು ನಿಧಾನವಾಗಿ ಕುಡಿಯುವಂತಪ್ಪ, ನಿನ್ನ ಕೆಲಸ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೊಬ್ರು ನಾನು ಕೊಡ್ಬೇಕಾಗಿರೋರು ಅವರೇ ಫೋನ್ ಮಾಡಿ ಈ ಥರ ನಿನಗೆ ಸ್ವಲ್ಪ ದಿನ ಟೈಮ್ ಕೊಡಪ್ಪ, ನಾನು ನಿನಗೆ ಅಮೌಂಟ್ ನೀನು ಕ್ಲಿಯರ್ ಮಾಡ್ತೀನಿ ಅಂತ ಕೇಳ್ಕೊಂಡಿದ್ದಾರೆ. ಇನ್ನೊಂದು ಲ್ಯಾಂಡ್ ವಿಚಾರದ್ದು ನಾಳೆ ಗುರುವಾರ ಕುತ್ಕೊಳ್ಳೋ ಅಂತ ಹೇಳಿದ್ದಾರೆ.
ನನಗೆ ಇಲ್ಲಿ ಬಂದ ಮೇಲೆ 2ನೇ ಸರಿ ಬರ್ತಾ ಇರೋದು. ನನಗೆ ಫಸ್ಟ್ ಟೈಮ್ ಬಂದಾಗ ನಂಗೆ ತುಂಬಾ ಒಳ್ಳೇದಾಗಿದೆ ಸರ್. ಈಗ ತುಂಬಾ ಜನಕ್ಕೆ ಮಕ್ಕಳಾಗಿಲ್ಲ ಮತ್ತು ಮದುವೆ ಆಗಿಲ್ಲ ಅನ್ನೋ ಕ್ಷೇತ್ರಕ್ಕೆ ಬಂದು ಪರಿಹಾರ ಕಂಡುಕೊಂಡಿದ್ದಾರೆ. ಕಂಡ್ಕೊಂಡಿದ್ದಾರೆ ಸರ್, ಒಳ್ಳೇದಾಗಿದೆ ಅಂತ ನಮ್ಗೆ ಇಲ್ಲಿ ಹೇಳಿದ್ದಾರೆ. ಅದನ್ನು ನೋಡಿ ನಾವು ಇಲ್ಲಿ ಬಂದಿರೋದು. ಒಳ್ಳೆ ಪವರ್ಫುಲ್ ಕ್ಷೇತ್ರ ಅಂತ ನನ್ನ ಭರವಸೆ. ಓಕೆ ಸರ್, ನನ್ನ ಹೆಸರು ಶಿವಕುಮಾರ್ ಅಂತ. ಸೊ ಎಲ್ಲಿಂದ ಬಂದು? ನಾನು ಬ್ಯಾಂಗ್ಳೂರಲ್ಲೇ ಇರೋದು. ಸೊ ಇದು ಮೊದಲನೇ ಸಲ ಬಂದಿರೋದು. ನನ್ನ ಅನುಭವ ಉತ್ಸವ ಮೂರ್ತಿ ನನ್ನ ಹೆಗಲ ಮೇಲೆ ಒತ್ತಿದ ಅನುಭವ ತುಂಬ ಚೆನ್ನಾಗಿದೆ, ತುಂಬ ಆನಂದ ಆಯಿತು. ಸೊ ಇದು ಮೊದಲನೇ ಸಲ ಆಗಿರೋದ್ರಿಂದ ಅಷ್ಟು ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋಕೆ ಸ್ವಲ್ಪ ಸಮಯ ತಗೊಂಡೆ. ಬಟ್ ಅನುಭವ ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ಬರಬೇಕು. ಇಲ್ಲಿ ಸಂಪ್ರದಾಯ, ಸನಾತನ ಧರ್ಮ ಇದೆಲ್ಲ ಚೆನ್ನಾಗಿ ಪಾಲನೆ ಮಾಡ್ತಾ ಇದ್ದಾರೆ. ಮತ್ತು ಶೃಂಗೇರಿ ಶಾರದಾ ಪೀಠಲ್ಲಿ ಇರುವಂಥ ಮಹಾಸಂಸ್ಥಾಪನಕರೇ ಇಲ್ಲಿ ಕೂಡ ಇನ್ಚಾರ್ಜ್ ಇರೋದ್ರಿಂದ ಸೊ ಇಲ್ಲಿ ಬಂದು ನಾವು ಅವರ ಆಶೀರ್ವಾದ, ಗುರುಗಳ ಆಶೀರ್ವಾದ ತಗೊಳ್ಳೋದ್ರಿಂದ ನಮ್ಗೆ ಒಳ್ಳೇದಾಗುತ್ತೆ. ದಯವಿಟ್ಟು ಬನ್ನಿ, ದೇವರ ಆಶೀರ್ವಾದ ಪಡಿ. ಇಲ್ಲಿ ಏನೇನು ಸಮಸ್ಯೆ ಬಗೆಹರಿಸಿದ್ರೆ ನೀವೇನು ಕೇಳ್ಪಟ್ಟಿದ್ದೀರಾ? ಇಲ್ಲ, ನಾನು ಆಕ್ಚುಲಿ ಬಿಸ್ನೆಸ್ ಬಗ್ಗೆ ಸಮಸ್ಯೆ ಹೇಗೆ ಪರಿಹಾರ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಆದ್ರೆ ನನ್ನ ತಂಗಿ ಅನುಭವರು ನನಗೆ ಹೇಳಿದ್ರು ಅವರು. ಸೊ ಅವ್ರು 3 ಹುಣ್ಣಿಮೆ ಅಥವಾ 3 ಶುಕ್ರವಾರ ಬಂದು ಮಾಡಿದೀನಿ ಅಂತ ಹೇಳಿದ್ದಾರೆ. ಸೊ ಅವ್ರಿಗೆ ಬಿಸ್ನೆಸ್ ಅಲ್ಲಿ ಸಕ್ಸಸ್ಫುಲ್ ಆಗಿದೆ ಅಂತ ಕೂಡ ಹೇಳಿದ್ದಾರೆ. ಸೊ ಈಗ ತುಂಬಾ ಜನ ಈಗ ಮದುವೆ ಆಗಿರೋರು ಮದುವೆ ಆಗಿದೆ, ಮತ್ತೆ ಮಕ್ಕಳಾಗಿದೆ, ಹಣಕಾಸಿನ ಸಮಸ್ಯೆ ಎಲ್ಲ ಬಗೆಹರಿಸಿದೆ ಇಲ್ಲಿ, ಅದೆಲ್ಲ ಸತ್ಯ ಸರ್? ಹೌದು, ಕೇಳ್ಪಟ್ಟಿದ್ದೀನಿ. ಸೊ ಹಾಗಾಗಿ ಕೂಡ ಇದು ನನ್ನ ಮೊದಲನೇ ಭೇಟಿ. ನನಗೂ ಕೂಡ ಸಕ್ಸಸ್ ಆಗಲಿ ಅನ್ನೋ ಒಂದು ಆಸೆಯಿಂದ ಬಂದಿದ್ದೀನಿ. ಸೊ ಸಾಕಷ್ಟು ವಿಚಾರಗಳಲ್ಲಿ, ಅಕ್ಕಪಕ್ಕ ವಿಚಾರದಲ್ಲಿ ಬಂದಿರೋ ಸುದ್ದಿಗಳಲ್ಲಿ ಸೊ ನನ್ನ ಸಂಬಂಧಿಕರಾಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು, ಅವರೆಲ್ಲ ಕೊಟ್ಟಿರೋ ಫೀಡ್ಬ್ಯಾಕ್ ಏನಂದ್ರೆ ಸೊ ಅವ್ರು ಬೇಡ್ಕೊಂಡಿದ್ದಾರೆ, ಅದು ನೆರವೇರಿದೆ ಅನ್ನೋದೇ ಒಂದು ಅವ್ರು ಕೊಟ್ಟಿರೋ ಫೀಡ್ಬ್ಯಾಕು. ಅದೇ ನಮಗೂ ಆಗಲಿ, ಒಳ್ಳೇದಾಗಲಿ ಅನ್ನೋದೇ ಒಂದು ಆಸೆ ನಮಗೂ. ಥ್ಯಾಂಕ್ ಯು ಸರ್.